ಆಯ್ಕೆಯಾಗದ ವಿದ್ಯಾರ್ಥಿನಿಯರ ಫೋಟೋ ಬ್ಯಾನರ್ನಲ್ಲಿ. ಶ್ರೀ ಶಾಂತಿನಿಕೇತನ ಶಾಲೆಯಲ್ಲಿ ಸುಳ್ಳು ಪ್ರಚಾರ ಆರೋಪ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿದ್ರ ಮುಖ್ಯ ಶಿಕ್ಷಕ. ಶಿಕ್ಷಣ ಇಲಾಖೆಯಿಂದ ತನಿಖೆಗೆ ಒತ್ತಾಯ. ಲೋಣಿಬಿಕೆ ಗ್ರಾಮದಲ್ಲಿ ಸುಳ್ಳು ಪ್ರಚಾರ ಆರೋಪ. ಚಡ್ಚಣ ತಾಲೂಕಿನ ವ್ಯಾಪ್ತಿಯ ಲೋಣಿಬಿಕೆ ಗ್ರಾಮದ ಶ್ರೀ ಶಾಂತಿನಿಕೇತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ರಾಜ್ಯದ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಲಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ತಪ್ಪಾದ ನಾವು ಒಪ್ಕೋತೀನಿ, ಬಟ್ ಅದು 5 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫರೆನ್ಸ್ ಇರೋದ್ರಿಂದ ನಾನು ಬರ್ತದೆ ಇದು ಮಾಡ್ಕೊಂಡೆ ಅಷ್ಟೇ. ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತ ಎಸ್ ಮಾಳಿ ಅವರು ರಾಜ್ಯದ ವಿವಿಧ ವಸತಿ ಶಾಲೆಗಳಿಗೆ ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಎಂದು ಬ್ಯಾನರ್ನಲ್ಲಿ ಅಳವಡಿಸಿದ್ದು, ಅದರಲ್ಲಿ ವಾಸ್ತವವಾಗಿ ಆಯ್ಕೆಯಾದ ಕೆಲ ವಿದ್ಯಾರ್ಥಿನಿಯರ ಫೋಟೋಗಳನ್ನ ಸಹ ಪ್ರಕಟಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಬ್ಯಾನರ್ನಲ್ಲಿ ಪ್ರಕಟಿಸಿರುವ ಮಾಹಿತಿಯು ಅಧಿಕೃತ ಆಯ್ಕೆ ಪಟ್ಟಿಯೊಂದಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ತಪ್ಪು ಮಾಹಿತಿಗೆ ಒಳಗಾಗುವ ಸಾಧ್ಯತೆ ಇದ್ದು, ಶಿಕ್ಷಣ ಇಲಾಖೆಯು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹ ಕೇಳಿ ಬರ್ತಿದೆ. ವಿದ್ಯಾರ್ಥಿಗಳ ಸಾಧನೆ ಕುರಿತು ಸುಳ್ಳು ಪ್ರಚಾರ ನಡೆಸಿರುವುದು ಸಾಬೀತಾದರೆ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಶಿಕ್ಷಣ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡುವ ಮೂಲಕ ಶಾಲೆಯ ಹೆಸರು ಪ್ರಚಾರ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗ್ತಿದೆಯಾ ಎಂಬ ಅನುಮಾನವೂ ಕೂಡ ಇದೀಗ ವ್ಯಕ್ತವಾಗ್ತಿದೆ. ಈ ಕುರಿತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶೀಲನೆ ನಡೆಸಿ ಸತ್ಯಾಸತ್ಯತೆಯನ್ನ ಬಹಿರಂಗಪಡಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಪ್ಪಾದ ನಾವು ಒಪ್ಕೋತೀನಿ, ಬಟ್ ಅದು 5 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫರೆನ್ಸ್ ಇರೋದ್ರಿಂದ ನಾನು ಬರ್ತದೆ ಇದು ಮಾಡ್ಕೊಂಡೆ ಅಷ್ಟೇ. ತಪ್ಪಾದ ನಾವು ಒಪ್ಕೋತೀನಿ, ಬಟ್ ಅದು 5 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫರೆನ್ಸ್ ಇರೋದ್ರಿಂದ ನಾನು ಬರ್ತದೆ ಇದು ಮಾಡ್ಕೊಂಡೆ ಅಷ್ಟೇ. ತಪ್ಪಾದ ನಾವು ಒಪ್ಕೋತೀನಿ, ಬಟ್ ಅದು 5 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫರೆನ್ಸ್ ಇರೋದ್ರಿಂದ ನಾನು ಬರ್ತದೆ ಇದು ಮಾಡ್ಕೊಂಡೆ ಅಷ್ಟೇ.